ಪವರ್ ಸ್ಟೋರಿಯಲ್ಲಿ ಮೊದಲ ಸ್ಟೋರಿ ಮಂಡ್ಯ ಜಿಲ್ಲೆಯದ್ದು. ಮಂಡ್ಯದಲ್ಲಿ ಏನಾಗಿದೆ ಗೊತ್ತಾ? ಚಾಕು ತೋರಿಸಿದ ವ್ಯಕ್ತಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಇದಾಗಿರೋದು ಮಂಡ್ಯದ ನಾಗಮಂಗಲದ ಜಿ ಬೊಮ್ಮನಹಳ್ಳಿಯಲ್ಲಿ. ಚಾಕು ತೋರಿಸಿದನೊಬ್ಬ ವ್ಯಕ್ತಿ ಆತನನ್ನ ಕಂಬಕ್ಕೆ ಕಟ್ ಹಾಕಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಯಾವುದೋ ಹಣಕಾಸು ವಿಚಾರ ಅಂತೆ. ಈ ಹಣಕಾಸು ವಿಚಾರಕ್ಕೆ ಚೆಲುವೇಶ್ಗೆ ಚಾಕು ತೋರಿಸಿ ಆಕ್ರೋಶವನ್ನ ಹೊರಹಾಕ್ತಾನೆ ಆಪೋಸಿಟ್ ಅಲ್ಲಿದ್ದವನು, ಚೆಲುವೇಶ್ ಆಪೋಸಿಟ್ ಅಲ್ಲಿದ್ದವನು. ಇದೇ ವಿಚಾರಕ್ಕೆ ಚೆಲುವೇಶ್ ಮತ್ತು ನಾಗೇಶ್ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಉಂಟಾಗುತ್ತೆ. ಆಗ ಚೆಲುವೇಶ್ ಸ್ನೇಹಿತರು ಸೇರಿದಂತೆ ಅಲ್ಲಿದ್ದ ಸುತ್ತಮುತ್ತಲಿರೋರು ನಾಗೇಶ್ಗೆ ಕಂಬಕ್ಕೆ ಕಟ್ ಹಾಕಿ ಥಳಿಸಿದ್ದಾರೆ. ಆ ಥಳಿಸಿರೋ ವಿಡಿಯೋ ವೈರಲ್ ಆಗಿದೆ ನೋಡಿ, ಇದೇ ವಿಡಿಯೋ ಅದು. ನಾಗೇಶ್ ಪತ್ನಿಯಿಂದ ಹಲ್ಲೆ ನಡೆಸಿದವರ ವಿರುದ್ಧ ದೂರು ದಾಖಲಾಗಿದೆ. ಈಗ ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ವೈರಲ್ ವಿಡಿಯೋನ ನೋಡಿ. ರೌಡಿ ರೌಡಿ ಕರ್ತಾನೆ ರೌಡಿಯ ರೌಡಿ ರೌಡಿ ಕರ್ತಾನೆ ರೌಡಿಯ ಚಲೋ ಸಿಂಗ್ ಚಾಕ್ ಹೋಗಿದ್ದಂತೆ. ಚಲೋ ಸಿಂಗ್ ಏನ್ ವಿಚಾರ? ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ ಫೋನ್ ಸಂಪರ್ಕದಲ್ಲಿ. ಬಾಲಕೃಷ್ಣ, ಚಾಕು ತೋರಿಸೋ ಮಟ್ಟಕ್ಕೆ ಅಂತ ಜಗಳ ಏನೇನಾಯ್ತು ಇವರಿಬ್ಬರ ಮಧ್ಯೆ ಅಂತ? ಹೌದು ಶರತ್, ಇದು ನಾಗಮಂಗಲ ತಾಲೂಕಿನ ಜಿ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ಇದು ಏನಂದ್ರೆ ಇಬ್ರು ಒಂದೇ ಗ್ರಾಮದವರು, ನಾಗೇಶು ಮತ್ತೆ ಚೆಲುವೇಶ್ ಇಬ್ರು ಒಂದೇ ಗ್ರಾಮದವರು. ಇವರಿಬ್ರು ಮಧ್ಯೆ ಹಣಕಾಸಿನ ವಿಚಾರ ಇತ್ತು. ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಹಣನ ಕೇಳದಂತ ಸಂದರ್ಭದಲ್ಲಿ ನಾಗೇಶು ಚೆಲುವೇಶ್ಗೆ ಚಾಕು ತೋರಿಸಿದ್ದಾನೆ. ಅಂದ್ರೆ ಈಗ ತಕ್ಷಣ ನನ್ನ ಹತ್ರ ಇಲ್ಲ ಅಂತ ಹೇಳಿ, ಹಣ ನನ್ನ ಹತ್ರ ಇಲ್ಲ ಅಂತ ಹೇಳಿ ಚಾಕು ತೋರಿಸಿರುವಂತದ್ದು. ಆಗ ಇಬ್ರು ಮಧ್ಯೆನೂ ಕೂಡ ಮಾತಿನ ಚಕಮಕಿ ನಡೆದಿದೆ. ಮತ್ತೆ ಇಬ್ರು ಕೈ ಮಿಲಾಯಿಸೋ ಹಂತಕ್ಕೂ ಕೂಡ ಹೋಗಿದ್ರು. ತಕ್ಷಣ ಏನು ಚೆಲುವೇಶ್ನ ಸ್ನೇಹಿತರಿದ್ರು ಅಕ್ಕಪಕ್ಕದಲ್ಲಿ, ಅವರೆಲ್ಲ ಬಂದು ನಾಗೇಶ್ಗೆ ಹಿಡ್ಕೊಂಡು ತಳಿಸಿ ಕಂಬಕ್ಕೆ ಕಟ್ಟಿದ್ದಾರೆ. ಕಂಬಕ್ಕೆ ಕಟ್ಟಿ ಕೂಡ ಚೆನ್ನಾಗಿ ತಳಿಸಿದ್ದಾರೆ, ಮನಸೋಯಿಕೆ ತಳಿಸಿದ್ದಾರೆ. ಆ ವಿಡಿಯೋ ತಳಿಸಿರುವಂತ ವಿಡಿಯೋ ಕೂಡ ವೈರಲ್ ಆಗಿರುವಂತದ್ದು. ಈಗ ನಾಗೇಶ್ ಅವರ ಪತ್ನಿ ನಾಗಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಅಂದ್ರೆ ನನ್ನ ಪತ್ನಿಗೆ ಈ ರೀತಿ ಕಂಬಕ್ಕೆ ಕಟ್ಟಿ ತಳಿಸಿದ್ದಾರೆ, ಅದಲ್ಲದೆ ನಮ್ಮ ಅವಮಾನ ಮಾಡಿದ್ದಾರೆ, ನಮ್ಗೆ ನನ್ನ ಗಂಡಂಗೆ ಅವಮಾನ ಮಾಡಿದ್ದಾರೆ, ಮತ್ತೆ ಅದಲ್ಲದೆ ಈ ರೀತಿ ತಳಿಸಿರೋದು ಎಷ್ಟು ಸರಿ, ಅವ್ರೆಲ್ಲರೂ ವಿರುದ್ಧನೂ ಕೂಡ ಕ್ರಮ ಆಗ್ಬೇಕು, ಚೆಲುವೇಶ್ ಮತ್ತೆ ಆತನ ಸ್ನೇಹಿತರ ವಿರುದ್ಧ ಕ್ರಮ ಆಗ್ಬೇಕು ಅಂತ ಹೇಳಿ ಆಕೆಯ ಪತ್ನಿ ಒಂದು ದೂರು ಸಲ್ಲಿಸಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇದು ಒಂದು ಹಣಕಾಸಿನ ವಿಚಾರವಾಗಿ ನಡೆದಿರುವಂತ ಒಂದು ಗಲಾಟೆ. ಈ ಗಲಾಟೆ ಇದು ಏನು ಈಗ ಕಂಬಕ್ಕೆ ಕಟ್ಟಿ ತಳಿಸಿರುವಂತ ಒಂದು ಘಟನೆ ನಡೀತು. ಇದು ನಿಜವಾಗ್ಲೂ ಒಂದು ಅಮಾನವೀಯ ಕೃತ್ಯ. ಇದು ಏನಿದ್ರು ಕಾನೂನು ಪ್ರಕಾರ ಬಗೆಹರಿಸ್ಕೋಬಹುದಾಗಿತ್ತು ಅನ್ನೋದು ಕೂಡ ನಾಗೇಶ್ ಅವರ ಪತ್ನಿಯ ಒಂದು ವಾದ ಆಗಿರುವಂತದ್ದು. ಈಗ ನಾಗಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಲ್ಲರ ಮೇಲೂ ಕೂಡ FIR ಆಗಿರುವಂತದ್ದು. ಈಗ ಪೊಲೀಸರು ಮುಂದೆ ಏನ್ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ ಶರತ್. ಥ್ಯಾಂಕ್ ಯು ಬಾಲಕೃಷ್ಣ ಡೀಟೇಲ್ಸ್ಗಾಗಿ.